ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನಲ್ಲಿ. ಅದು ಪ್ರಿಯರೇ, ಬನ್ನಿರಿ ಈ ಸಮಯ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ, ಯೇಸುವಿನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರಿಯರೇ, ಅಂಶ ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರಿಯ, ಕಾರಣ ಆತನು ಅನೇಕ ಅಸಾಧಾರಣ ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ಹೌದು, ಮಾನವರಿಂದ ಸಾಧ್ಯವಾಗದ ಕಾರ್ಯ, ದೇವರಿಂದ ಬಂದ ಕುಮಾರನ ಕಾರ್ಯ, ಜೀವ ಕಾರ್ಯ, ಮಹಿಮೆಯ ಕಾರ್ಯ, ಅದ್ಭುತ ಕಾರ್ಯ, ಆಲೋಚನೆಗೆ ಒಳಪಡುವಂಥ ಕಾರ್ಯ, ಪರಾಕ್ರಮ ಕಾರ್ಯ, ನಿತ್ಯ ಆದ ತಂದೆಯ ಕಾರ್ಯ, ಸಮಾಧಾನದ ಕಾರ್ಯ ಮಾಡಿದ ಪ್ರೇರೆ, ಆರೋಗ್ಯದ ಕಾರ್ಯ. ಆಗ ಆತನಲ್ಲಿ ಆತನ ಶಿಷ್ಯರು ನಂಬಿಕೆ ಇಟ್ಟರು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಬೆಳಕಿನ ದೇವರಾದ, ಜ್ಞಾನದ ದೇವರಾದ, ಶಾಂತಿಯ, ಮಹಿಮೆಯ, ರಕ್ಷಣೆಯ ದೇವರ, ಭಯಭಕ್ತಿಯ, ಜ್ಞಾನದ, ನೀತಿಯ, ಧೈರ್ಯದ ದೇವರ, ದೂತರ ಕಾವಲಿನ, ಕೃಪೆಯ, ಪ್ರೀತಿಯ ದೇವರ ಸಹಾಯವನ್ನು ಬೇಡಿಕೊಂಡು ಪ್ರೇರೆ ಯೇಸು ಕ್ರಿಸ್ತನ ಜ್ಞಾನದ ಪರಿಶುದ್ಧಾತ್ಮನ ಶಕ್ತಿಯ ನಾಮದಲ್ಲಿ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರೋ ದೇವರ ಮಾತುಗಳು, ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯ ದೇವರು ಒಳ್ಳೆಯ ನೆಲವಾಗಿ ಮಾರ್ಪಡಿಸುವಂತೆ, ಕೇಳಲಿರುವ ಮಾತುಗಳು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗುವಂತೆ, ಅನೇಕ ಆತ್ಮಗಳನ್ನು, ಮನುಷ್ಯ ಕುಲವನ್ನು ದೇವರ, ಸತ್ಯದೇವರ, ನಿತ್ಯ ಜೀವಾದ ಯೇಸು ಕ್ರಿಸ್ತನ ಬಳಿಗೆ ಕರೆತರುವಂತೆ, ಇಹಲೋಕದ ಮಿಥ್ಯ ದೇವರ ಎಳೆದ ಅಂಧಕಾರದ ಪರೆ ಹರಿದು ಹಾಕುವಂತೆ, ಪರಿಶುದ್ಧ ಆತ್ಮನಲ್ಲಿ, ಜೀವಮರಣಗಳ ಒಡೆಯನಲ್ಲಿ ದೇವರ ಸರ್ವಶಕ್ತಿಯಲ್ಲಿ ಪ್ರಾರ್ಥನೆ ಪ್ರೇರೆ. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಅದ್ಭುತ ಸ್ವರೂಪನೇ, ಆಲೋಚನಾಕರ್ತನೇ, ಪರಾಕ್ರಮಿಯಾದ ದೇವರೇ, ನಿತ್ಯನಾದ ತಂದೆ, ಮನುಕುಲದ ಸಮಾಧಾನವಾದ ಪ್ರಭುವೇ, ನಿಮಗೆ ಸ್ತೋತ್ರ. ಸೃಷ್ಟಿಕರ್ತನೇ, ಪ್ರಭುವೇ, ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಎಸಪ್ಪ, ನಿಮ್ಮ ಶಿಷ್ಯರು ನಿಮ್ಮಲ್ಲಿ ನಂಬಿಕೆ ಇಟ್ಟರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಕೇಳಲಿರುವ ಜೀವಂತ, ರಕ್ಷಣೆಯ, ಬೆಳಕಿನ, ಆರೋಗ್ಯದ, ವಿಶ್ವಾಸವನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುವ ನಿರೀಕ್ಷೆಯ, ಪ್ರೀತಿಯ ವಾಕ್ಯಗಳನ್ನು, ಜಯದ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಮತ್ತು ಅದರ ಪ್ರಕಾರ ನಡೆಯುವಂತೆ, ಅದಕ್ಕೆ ವಿರುದ್ಧವಾಗಿ ವರ್ತಿಸುವ ಎಲ್ಲ ಸೈತಾನನ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ, ವಿಶ್ವಾಸ ಎಂಬ ವರ, ನಂಬಿಕೆ ಎಂಬ ಗುರಾಣಿ ನಮ್ಮೆಲ್ಲರಿಗೂ ನೀಡಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಅಪಜಯಗಳನ್ನು ಜಯಗಳನ್ನಾಗಿ, ಚಿಂತೆಗಳನ್ನು ಆರಾಧನೆಯನ್ನಾಗಿ, ಅನಾರೋಗ್ಯವನ್ನು ಆರೋಗ್ಯವನ್ನಾಗಿ, ಅಶಾಂತಿಯನ್ನು ಶಾಂತಿಯನ್ನಾಗಿ, ಅವಿಶ್ವಾಸವನ್ನು ವಿಶ್ವಾಸವನ್ನಾಗಿ, ದ್ವೇಷವನ್ನು ಪ್ರೀತಿಯನ್ನಾಗಿ, ನಿರಾಸೆಯನ್ನು ನಿರೀಕ್ಷೆಯನ್ನಾಗಿ, ಕತ್ತಲನ್ನು ಬೆಳಕನ್ನಾಗಿ, ಮರಣವನ್ನು ಜೀವವನ್ನಾಗಿ, ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತನೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ರಕ್ಷಕನೇ, ಒಡೆಯನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎನ್ನುವ ಅಂಶವನ್ನು ನಾವು ನೇರವಾಗಿ ಧ್ಯಾನಿಸೋಣ ಪ್ರೇರೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಅಲ್ಲಿ 2ನೇ ಅಧ್ಯಾಯ ಪೀಠಿಕೆಯಲ್ಲಿ ನೋಡುತ್ತೇವೆ, ಯೇಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯ. ಹೌದು ಪ್ರೇರೆ, ಯೇಸುವಿನ ಶಿಷ್ಯರು ಆತನಲ್ಲಿ ನಂಬಿಕೆ ಇಡಲು ಕಾರಣ ಪ್ರೇರೆ, ಆತನು ಅದ್ಭುತ ಕಾರ್ಯ ಮಾಡುತ್ತಾನೆ. ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸುತ್ತಾನೆ. ಹೌದು ಪ್ರೇರೆ, ಅಲ್ಲಿ ಯೇಸುವಿನ ಶಿಷ್ಯರಿಗೆ, ಯೇಸುವಿಗೆ ಮದುವೆಗೆ ಆಮಂತ್ರಣ ಮಾಡಲಾಗಿತ್ತು. ಹೌದು, ಅಲ್ಲಿ ದ್ರಾಕ್ಷಾರಸದ ಕೊರತೆ ಬರುತ್ತದೆ ಪ್ರೇರೆ. ಅಲ್ಲಿ 1ನೇ ವಾಕ್ಯದಿಂದ ನಾವು 12ನೇ ವಾಕ್ಯದವರೆಗೆ ನೋಡುತ್ತೇವೆ ಈ ಸನ್ನಿವೇಶ. ಆಗ ಯೇಸುವಿನ ತಾಯಿ ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ಅವರಿಗೆ ದ್ರಾಕ್ಷಾರಸದ ಕೊರತೆಯಾಗಿದೆ ಅಂದಾಗ, ನನ್ನ ಗೊಡವೆ ನಿನಗೆ ಕಮ್ಮ ಎಂದು ಹೇಳುತ್ತಾನೆ. ಆದರೂ ತಾಯಿ ಹೋಗಿ ಅಲ್ಲಿನ ಮದುವೆ ಔತಣದಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಸೇವಕರಿಗೆ ಹೇಳುತ್ತಾಳೆ, ಆತ ಹೇಳಿದಂತೆ ಕೇಳಿರಿ ಎಂದು.
ಅವರು ಬಂದು ಸ್ವಾಮಿ ಏನು ಮಾಡಬೇಕೆಂದು ಎನ್ನುವ ರೀತಿಯಲ್ಲಿ ಆತನ ಮುಂದೆ ನಿಂತುಕೊಳ್ಳುತ್ತಾರೆ. ಆತನ ತಾಯಿಯೇ ಕಳಿಸಿದ್ದೆಂದು ಆತನಿಗೆ ಗೊತ್ತಾಗುತ್ತದೆ. ಆಗ ಆತನು ಸುತ್ತಮುತ್ತ ನೋಡಿ ಯಹೂದ್ಯರ ಶುದ್ಧಾಚಾರದ ಪ್ರಕಾರ, ಹೌದು ಪ್ರೇರೆ, ಯಹೂದ್ಯರಂದರೆ ದೇವರ ಆಧರಿಸಿಕೊಂಡ ಜನಾಂಗ, ಹೌದು, 12 ಕುಲಗಳಲ್ಲಿ ಒಂದೇ ಕುಲ ಆ ಯಹೂದ್ಯ. ಆ ಕುಲದಿಂದಲೇ ಯೇಸು ಕ್ರಿಸ್ತನು ಶರೀರ ಸಂಬಂಧವಾಗಿ ಬಂದಿದ್ದಾನೆ ಪ್ರೇರೆ ಈ ಲೋಕಕ್ಕೆ. ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಅಲ್ಲಿ ಒಂದು 6 ಕಲ್ಲಿನ ಬಾನೆಗಳಿದ್ದು ಅಂತ ಪ್ರೇರೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 6 ಕಲ್ಲಿನ ಬಾನೆಗಳಿದ್ದವು ಅಂತ. 3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು, 3 ಕೊಳಗ ನೀರು ಹಿಡಿತಾವಂತ ಪ್ರೇರೆ. 6 ಕಲ್ಲಿನ ಬಾನೆಗಳು, ಒಂದೊಂದು 3 ಕೊಳಗ ನೀರು ಹಿಡಿಯುತ್ತವೋ ಅಥವಾ 6 ಕಲ್ಲಿನ ಬಾನೆಗಳು ಸೇರಿ 3 ಕೊಳಗ ನೀರು ಹಿಡಿಯುತ್ತವೋ ಇಲ್ಲಿ ಬರೆಯಲ್ಪಟ್ಟಿಲ್ಲ ಪ್ರೇರೆ. 6 ಕಲ್ಲಿನ ಬಾನೆಗಳಿದ್ದವು. ಆ ಬಾನೆಗಳು ಅಲ್ಲಿ ಇಟ್ಟಿದ್ದವು. 7ನೇ ವಾಕ್ಯ, ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು? 9ನೇ ವಾಕ್ಯ, ಎಲ್ಲಿಂದ ಬಂತು? ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಏನಪ್ಪ ಎಲ್ಲರೂ, 10ನೇ ವಾಕ್ಯ, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಆಮೇಲೆ ಏರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇಂದಿನವರೆಗೂ ಇಟ್ಟುಕೊಂಡಿದ್ದಿ. ಪ್ರೇರೆ, ಹಿಂದಿನ ದಿನ ದ್ರಾಕ್ಷಾರಸವನ್ನು ಇವಾಗಲೂ ಕೂಡ ಇಟ್ಟುಕೊಂಡಿದ್ದಿ. 11ನೇ ವಾಕ್ಯ ನಮ್ಮ ಮುಖ್ಯ ವಾಕ್ಯ ಪ್ರೇರೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 11th ವರ್ಡ್. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಪ್ರೇರೆ, ಯೇಸು ಕಾನಾ ಊರಿನ ಗಲಿಲಾಯದ ವಿವಾಹದ ಸಂದರ್ಭದಲ್ಲಿ ಈ ಮೊದಲನೆಯ ಸೂಚಕ ಕಾರ್ಯವನ್ನು ಮಾಡಿ, ಸೂಚಕ ಪ್ರೇರೆ, ಸೂಚಕ ಅಂದರೆ ಎಲ್ಲಿಂದ ಬಂತು ಗೊತ್ತಿಲ್ಲ, ತೋಡಿಕೊಂಡವರಿಗೆ ಮಾತ್ರ ಗೊತ್ತಿತ್ತು ನೀರು, ಆದರೆ ಕುಡಿಯಲು ಕೊಟ್ಟಾಗ ದ್ರಾಕ್ಷಾರಸವಾಗಿತ್ತು. ಇದು ಸೂಚಕ ಕಾರ್ಯ ಪ್ರೇರೆ. ಶಿಷ್ಯರಿಗೆ ಗೊತ್ತು, ಅಲ್ಲಿ ನೀರು ಹಾಕಿಸಿದನು. ಆ ಮದುವೆಯಲ್ಲಿ ಕೆಲಸ ಮಾಡುತ್ತಿದ್ದರ ಸೇವಕರ ಕೈಯಿಂದ 3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬರಿ ಕಂಠದ ಮಟ್ಟಿಗೆ ಎಂದು ಹೇಳಿದ್ದನ್ನು ಶಿಷ್ಯರು ನೋಡಿದರು. ಮತ್ತು ದ್ರಾಕ್ಷಾರಸ ಕೊರತೆ ಇದೆ ಎಂದು ಪ್ರಭು ಯೇಸುವಿನ ತಾಯಿ ಬಂದು ಯೇಸುವಿನಲ್ಲಿ ವಿಜ್ಞಾಪಿಸಿದ್ದನ್ನು ಕೂಡ ಶಿಷ್ಯರಿಗೆ ನೋಡಿದ್ದರು. ನನಗೆ ಕಮ್ಮ ಇದನ್ನು ಹೇಳುತ್ತಿರುವೆ, ನನ್ನ ಸಮಯ ಬಂದಿಲ್ಲ ಎಂದಾಗ್ಯೂ ಶಿಷ್ಯರು ನೋಡಿದ್ದರು. ಮತ್ತು ಕೆಲಸದವರು ಬಂದ ಮೇಲೆ, ಮದುವೆಯ ಕೆಲಸದವರು ಸ್ವಾಮಿಯನ್ನು ಕೇಳಿದಾಗ ನೀರು ತುಂಬಿರಿ ಎಂದು ಹೇಳಿದ್ದನ್ನು ಶಿಷ್ಯರು ನೋಡಿದ್ದರು. ಆ ನೀರು ತೋಡಿಕೊಂಡು ಹೋಗುವುದನ್ನು ಶಿಷ್ಯರು ನೋಡಿದ್ದರು. ಕುಡಿಯುವಾಗ ಮಾತ್ರ ದ್ರಾಕ್ಷಾರಸವಾಗಿತ್ತು ಪ್ರೇರೆ. ಹೌದು, ಇದು ಸೂಚಕ ಕಾರ್ಯ. ಇದು ಶಿಷ್ಯರಿಗೆ ನಂಬಿಕೆ ಹುಟ್ಟಿಸುವ ಕಾರ್ಯ ಪ್ರೇರೆ. ಅಲ್ಲಿ ಮದುವೆ ಬಂದವರಲ್ಲಿ ಅದ್ಭುತ ಕಾರ್ಯ ನಡೆದಿದೆ ಎಂದು ಮದುವೆಯವರಿಗೆ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ಯಾರಿಗೆ ಗೊತ್ತು? ಯೇಸುವಿನ ತಾಯಿಗೆ ಗೊತ್ತು, ಯೇಸುವಿಗೆ ಗೊತ್ತು, ಯೇಸುವಿನ ಶಿಷ್ಯರಿಗೆ ಗೊತ್ತು, ಮತ್ತು ಮದುವೆಯಲ್ಲಿ ಕೆಲಸ ಮಾಡುತ್ತಿರುವ ಕೆಲಸದಗಾರರಿಗೆ, ನೀರು ತುಂಬಿದವರಿಗೆ ಗೊತ್ತು. ನೀರು ತೆಗೆದುಕೊಂಡು ಹೋಗಿ ಔತಣಕ್ಕೆ ಬಂದಿರುವವರಿಗೆ ಕೊಡಿರಿ ಎಂದು ಹೇಳ್ತಿದ್ದಾನೆ ಪ್ರೇರೆ. ಅವರು ಕೂಡ ಯೇಸು ಹೇಳಿದಂತೆ ಮಾಡಿದರು. ಕಾರಣ, ಯೇಸುವಿನ ತಾಯಿ ಆತನು ಹೇಳಿದಂತೆ ಕೇಳಿರಿ ಎಂದು ಹೇಳಿದ್ದಳು. ಆದರೆ ಕೆಲಸದವರು ಪ್ರಶ್ನಿಸಲಿಲ್ಲ. ಸ್ವಾಮಿ ನೀರಿದೆ, ನೀರನ್ನು ಕೊಡಂತೀಯಲ್ಲ ಹೋಗಿ. ಅವರು ನಮ್ಮನ್ನು ಬೈದರೆ, ಗದರಿಸಿದರೆ, ನಮ್ಮನ್ನು ಹುಚ್ಚರೇನು ಎಂದುಕೊಳ್ತೀಯ, ನೀರನ್ನು ಕೊಡಂತ ಹೇಳ್ತಿದ್ದಿ, ಈ ನೀರು ಕೇಳಿದರೆ ನಾವು ಅವಾಗೆ ಕೊಡ್ತಿದ್ವಿ ಎನ್ನುವ ರೀತಿಯಲ್ಲಿ ಮಾತಾಡಲಿಲ್ಲ ಪ್ರೇರೆ. ಕಾರಣ, ಯೇಸುವಿನ ಕುಟುಂಬದ ಬಗ್ಗೆ ಅವರಿಗೆ ಗೊತ್ತಿತ್ತು ಪ್ರೇರೆ. ಯೇಸುವಿನ ಬಗ್ಗೆ ಆಗಲಿ, ಯೇಸುವಿನ ತಾಯಿ ಬಗ್ಗೆ ಆಗಲಿ, ಶಿಷ್ಯರ ಬಗ್ಗೆ ಆಗಲಿ. ಆದ್ದರಿಂದಲೇ ವಿವಾಹದ ಔತಣಕ್ಕೆ ಕರೆಯಲ್ಪಟ್ಟಿದ್ದರು ಪ್ರೇರೆ. ಅಲ್ಲಿ ತೋಡಿಕೊಂಡು ಹೋದರು ಪಾರುಪತ್ಯಗಾರರು, ಕೆಲಸದವರು. ಮದುವೆ ಬಂದವರಿಗೆ ಕೊಡಲಾಗಿ ಶ್ರೇಷ್ಠ ದ್ರಾಕ್ಷಾರಸ ಆಗಿತ್ತು ಪ್ರೇರೆ. ಆಮೇಲೆ ಇರುವ ದ್ರಾಕ್ಷಾರಸ ಮೊದಲು ಹಿರಿದಿನ ಕೊಟ್ಟು ನಂತರ ದಿನ 2ನೇ ದಿನ ಸಾಧಾರಣ ದ್ರಾಕ್ಷಾರಸ ಕೊಡುತ್ತಾರೆ. ಏನಾದರೂ ಇದುವರೆಗೆ ಇಟ್ಟುಕೊಂಡಿದ್ದಿ ಅಂದರೆ 2ನೇ ದಿನ ಹೋಗಿರುತ್ತಾರೆ ಎಂದು ಅರ್ಥ ಪ್ರೇರೆ. ಮದುವೆಯ 2ನೇ ದಿನ, ಹೌದು ಪ್ರೇರೆ. ಹೀಗೆ
ಅಲ್ಲಿ ಹವಾಮಾನ ತಪ್ಪಿ ಹೋಯ್ತು ಪ್ರೇರೆ. ಮತ್ತು ಅಮಲೇರಿದ ದ್ರಾಕ್ಷಾರಸ ಇತ್ತು ಮೊದಲು, ಆದರೆ ಯೇಸು ಮಾಡಿದ್ದು ಶುದ್ಧವಾದ ದ್ರಾಕ್ಷಾರಸ ಮತ್ತು ಒಳ್ಳೆ ದ್ರಾಕ್ಷಾರಸ. ಹೌದು ಪ್ರೇರೆ, ಯಾವ ಕಲಬೆರಕೆ ಇಲ್ಲ ಅಥವಾ ಮಾದಕ ವಸ್ತು, ಅಮಲೇರುವಂಥ ಪದಾರ್ಥ ಇಲ್ಲ ಪ್ರೇರೆ, ಆಲ್ಕೋಹಾಲ್ ಇಲ್ಲ ಎನ್ನುವಂತೆ. ಇದನ್ನು ಶಿಷ್ಯರು ನೋಡಿ 11ನೇ ವಾಕ್ಯ, ಈ ಸೂಚಕ ಕಾರ್ಯ, ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾವೂರಿನಲ್ಲಿ ಮಾಡಿ ಯೇಸು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾನೆ ಪ್ರೇರೆ. ತಾನು ಮಹಿಮೆಯನ್ನು ತೋರ್ಪಡಿಸಬೇಕೆಂದು ಇಷ್ಟಪಟ್ಟಿದ್ದಿಲ್ಲ ಪ್ರೇರೆ. ಯೇಸುವಿನ ತಾಯಿ ಒತ್ತಡಪೂರ್ವಕವಾಗಿ ಪ್ರೇರೇಪಿಸುತ್ತಾಳೆ. ಹೌದು, ಹೀಗೆ ಅದು ಸಮಯ ಬಂದಿಲ್ಲ ಎಂದು ಯೇಸು ಹೇಳಿದರೂ ಕೂಡ ಯೇಸುವಿನ ತಾಯಿ ಮರಿಯ ಸ್ತ್ರೀಯರಲ್ಲಿ ಧನ್ಯಳು. ಹೌದು ಪ್ರೇರೆ, ಆಕೆ ಒತ್ತಾಯಪೂರ್ವಕವಾಗಿ ಮಾಡಿಸುತ್ತಾಳೆ. ಶಿಷ್ಯರಿಗೆ ನಂಬಿಕೆ ಹುಟ್ಟುತ್ತದೆ ಪ್ರೇರೆ. ಅಲ್ಲಿವರೆಗೆ ಶಿಷ್ಯರಿಗೆ ನಂಬಿಕೆ ಇಲ್ಲ, ಆತನ ಜೊತೆ ಇದ್ದಾರೆ, ಈತನು ಯಾರಿರಬಹುದು, ಗಾಳಿಯು ಸಮುದ್ರವು ಈತನು ಹೇಳಿದಂತೆ ಕೇಳುತ್ತಾವಲ್ಲ, ಗದರಿಸುತ್ತಾನೆ, ಶಾಂತವಾಗಿ ಎನ್ನುತ್ತಾನೆ, ಅವು ಈತನ ಮಾತು ಕಿವಿಗೊಡುತ್ತವೆ, ಯಾರಿರಬಹುದೆಂದು ಭಯಪಟ್ಟರು. ಆದರೆ ಆತ ಯಾರೆಂತ ಗೊತ್ತಿಲ್ಲ ಪ್ರೇರೆ. ಆದರೆ ಕಾನ ಮದುವೆಯಲ್ಲಿ ಪ್ರಥಮವಾಗಿ ಸೂಚಕ ಕಾರ್ಯವನ್ನು ನೋಡಿ ನಂಬಿಕೆ ಇಟ್ಟರಂತ ಪ್ರೇರೆ. ಹೌದು, ಒಂದು ಅವಮಾನವನ್ನು ತಪ್ಪಿಸಿದನು. ಮದುವೆಗೆ ಕರೆಯಲ್ಪಟ್ಟವರಿಗೆ ಗೊತ್ತಿತ್ತು ಪ್ರೇರೆ, ಈತ ಸೂಚಕ ಕಾರ್ಯ ಮಾಡಿದ್ದಾನೆಂದು. ಕುಡಿದವರಿಗೆ ಗೊತ್ತಿಲ್ಲ, ಕಡಿಮೆ ಬಿದ್ದದೋ ಇದ್ದದೋ ಇಲ್ಲ ಅಂತ. ಹಿಂದಿನ ದಿನದ ಮೊದಲನೇ ದಿನದ ದ್ರಾಕ್ಷಾರಸ ಹಿಂದಿನವರೆಗೆ ಇಟ್ಟುಕೊಂಡಿದ್ದಿ ಎಂದು ಹೊಗಳುತ್ತಾರೆ ಯಾರನ್ನು? ಮದುವೆಗೆ ಕರೆದವರನ್ನು ಮತ್ತು ಮದುವೆ ಮುಖ್ಯಸ್ಥರನ್ನು ಅಥವಾ ಕೆಲಸದವರನ್ನು. ಹೀಗೆ ಯೇಸುವಿನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಪ್ರೇರೆ. ಒಂದು ಸೂಚಕ ಕಾರ್ಯ, ಮೊದಲನೇ ಅದ್ಭುತ ಕಾರ್ಯ ಎಂದು ಪೀಠಿಕೆ ಬರೆಯಲ್ಪಟ್ಟಿದೆ ಪ್ರೇರೆ. ಯೇಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಈ ಮಹತ್ ಕಾರ್ಯಗಳು ಒಂದೇ ನಾಣ್ಯದ ಮುಖಗಳಿದ್ದಂತೆ ಪ್ರೇರೆ. ಹೌದು, ಅದ್ಭುತ ಕಾರ್ಯ ಅಥವಾ ಸೂಚಕ ಕಾರ್ಯ ಮಾಡಿದ ನಂತರವೇ ಯೇಸುವಿನಲ್ಲಿ ನಂಬಿಕೆ ಇಟ್ಟರು ಶಿಷ್ಯರೆಂದು ಸ್ಪಷ್ಟವಾಗಿ ಪರಿಶುದ್ಧ ಆತ್ಮ ದೇವರು ಅಥವಾ ಯೋಹಾನನ ಮುಖಾಂತರ ಯೇಸುವಿನ ಆಪ್ತ ಶಿಷ್ಯ ಯೋಹಾನನ ಮುಖಾಂತರ ಬರೆಸಿದ್ದಾನೆ. ಹೌದು ಪ್ರೇರೆ, ಯೇಸುವಿನ ಆಪ್ತ ಶಿಷ್ಯ ಯೋಹಾನನು ಯೇಸುವಿನ ದೈವತ್ವದ ಎತ್ತಿ ಹಿಡಿದು ಬರೆಯುತ್ತಿದ್ದಾನೆ ಪ್ರೇರೆ. ಆತನ ಪತ್ರಗಳಲ್ಲಿ ಯೇಸುವಿನ ದೈವತ್ವವನ್ನು ಗುರುತಿಸಿ ಆತನನ್ನು ದೇವರ ಕುಮಾರನೆಂದು ವಿಶ್ವಾಸಿಸಿ ಆತನ ನಾಮದಿಂದ ಹೊರಡುವ ರಕ್ಷಣೆ ನಿತ್ಯ ಜೀವನ ಪಡೆಯಬೇಕೆಂದು ಯೋಹಾನನ ಮುಖಾಂತರ ದೇವರ ಆತ್ಮ ಯೇಸು ಕ್ರಿಸ್ತನ ಉದ್ದೇಶ ಪ್ರೇರೆ. ಯೇಸುವಿನ ಮೊದಲನೇ ಸೂಚಕ ಕಾರ್ಯವನ್ನು ನೋಡಿ ಆತನ ಶಿಷ್ಯರು, ಯೋಹಾನ ಆಪ್ತ ಶಿಷ್ಯನ ಕಲಿಸಿಕೊಂಡು 12 ಜನ ಶಿಷ್ಯರು ನಂಬಿಕೆ ಇಡುತ್ತಾರೆ ಪ್ರೇರೆ. ಹೌದು, ಹೀಗೆ ನೀರನ್ನು ದ್ರಾಕ್ಷಾರಸವಾಗಿ ಮಾಡುತ್ತಾನೆ ಪ್ರೇರೆ. ಯೇಸು ಮಾಡಿದ ಮೊದಲನೇ ಸೂಚಕ ಕಾರ್ಯ ನಮ್ಮ ವಾಕ್ಯ ಭಾಗ ಅಂಶ ಪ್ರೇರೆ. ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರೇರೆ. ಮತ್ತು ನಾವು ಇನ್ನೊಂದು ವಾಕ್ಯ ನೋಡುತ್ತೇವೆ ಪ್ರೇರೆ. ಅಲ್ಲಿ ಕಿವುಡರಿಗೆ ಕಿವಿ ಕೇಳುವಂತೆ ಮಾಡುತ್ತಾನೆ, ಹುಟ್ಟು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಮತ್ತು ಕೇಳುವುದಕ್ಕೆ ಕಿವಿಯ ಸ್ಪರ್ಶ ಕೇಳುವಿಕೆಯನ್ನು ಕೊಡುತ್ತಾನೆ ಕಿವುಡರಿಗೆ, ಮಾತನಾಡುವುದಕ್ಕೆ ಕೊಡುತ್ತಾನೆ ಮೂಗರಿಗೆ. ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ ಪ್ರೇರೆ. ಹೌದು, ಅದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಕಿವುಡರು ಕೇಳುತ್ತಾರೆ, ಮೂಕರು ಮಾತನಾಡುತ್ತಾರೆ, ಕುಂಟರು ಜಿಂಕೆಯಂತೆ ಜಿಗಿಯುತ್ತಾರೆ, ಸತ್ತವರು ಜೀವಕ್ಕೆ ಎದ್ದೇಳುತ್ತಾರೆ. ನೀನು ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ ಎಂದು ಯೋಹಾನನು ತನ್ನ ಶಿಷ್ಯರನ್ನು ಯೇಸುವಿನ ಬಳಿ ಕಳಿಸಿರುತ್ತಾನೆ. ಬರಬೇಕಾದವು ನೀನು, ನಾವು ಇನ್ನೊಬ್ಬರಿಗಾಗಿ ಕಾಯಬೇಕು ಎಂದಾಗ ನೀವು ಕಣ್ಣಾರೆ ಕಾಣುವುದನ್ನು ಯೋಹಾನನಿಗೆ ಹೋಗಿ ತಿಳಿಸಿರಿ. ನನ್ನಲ್ಲಿ ಸಂದೇಹ ಪಡದವನೇ ಧನ್ಯನು. ಇದನ್ನು ತಿಳಿಸಿರಿ ಎಂದು ಹೇಳ್ತಿದ್ದಾನೆ ಯೇಸುಪ್ರಭು ಯೋಹಾನನಿಗೆ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠನಾದ ಸ್ನಾನಿಕ ಯೋಹಾನನಿಗೆ ಸಂದೇಹ ಬಂದಾಗ, ಅಂದರೆ ನಾನು ಇನ್ನೂ ಯಾರಿಗಾದರೂ ಕಾಯಬೇಕು, ನೀನೇ ಆ ವ್ಯಕ್ತಿಯೋ ಎಂದು ಖಚಿತತೆ ಮಾಡಿಸಿಕೊಳ್ಳುವುದಕ್ಕಾಗಿ ಕೇಳುತ್ತಾನೆ ಪ್ರೇರೆ. ಆತನಿಗೆ ಗೊತ್ತಿಲ್ಲ ಎಂದಲ್ಲ ಅರ್ಥ, ಖಚಿತಪಡಿಸಬೇಕು. ಅದರಿಂದ ಕಿವುಡರು ಕೇಳುತ್ತಾರೆ, ಕುಂಟರು ಜಿಗಿಯುತ್ತಾರೆ, ಮೂಗರು ಮಾತನಾಡುತ್ತಾರೆ, ಸತ್ತವರು ಜೀವಕ್ಕೆ ಎದ್ದೇಳುತ್ತಾರೆ, ಬಡವರಿಗೆ ಶುಭ ವರ್ತಮಾನ ಸಾರಲಾಗುವುದು. ನೀವು ಕಂಡು ಕೇಳಿದ್ದನ್ನು ಯೋಹಾನನಿಗೆ ತಿಳಿಸಿರಿ ಮತ್ತು ನನ್ನಲ್ಲಿ ಸಂದೇಹ ಪಡದವನೇ ಧನ್ಯನು ಎಂದು ಹೇಳುತ್ತಾನೆ ಪ್ರೇರೆ. ಯೋಹಾನನಿಗೆ ಸಂದೇಹ ನಿವೃತ್ತಿ ಮಾಡಿದ ಪ್ರೇರೆ. ಹೌದು, ಧನ್ಯನಾಗಿ ಮಾಡಿದ ಯೇಸು. ಹೀಗೆ ನಾವು ಹುಟ್ಟುಕುಂಟರು,
ಗೂಣವುಳ್ಳವರು, ಕೈ ಬತ್ತಿದವರು, ಇವರನ್ನು ಕೂಡ ಯೇಸು ಪ್ರಭು ಸ್ವಸ್ಥ ಮಾಡುತ್ತಾನೆ ಪ್ರೇರೆ. ಹೌದು, ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ 12th chapter 13th word. ನಾವು ಇಲ್ಲಿ ಓದೋದಾದರೆ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣವಾಗಿ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಅದು ಪ್ರೇರೆ. ಇಲ್ಲಿ ಯೇಸು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡುತ್ತಾನೆಂದು ಫರಿಸಾಯರು ಆತನ ಮೇಲೆ ಆಕ್ಷೇಪಣೆ ಮಾಡಿದ್ದು. ಯೇಸು ಸಬ್ಬತ್ ದಿನ ಅಥವಾ ಶನಿವಾರ ದಿನ ಸಮಾಜ ಮಂದಿರಕ್ಕೆ ಹೋಗುತ್ತಿರ್ತಾನೆ ಪ್ರೇರೆ. ಅಥವಾ ವಾಡಿಕೆ ಪ್ರಕಾರ ದೇವರನ್ನು ನಂಬುವವರು ಹೇಗೆ ದೇವರ ಆಲಯಕ್ಕೆ ಹೋಗಬೇಕು ಎನ್ನುವಂತೆ ಆ ನಿಯಮಕ್ಕೆ ಒಳಗಾಗಿ ಹೋಗುತ್ತಿರ್ತಾನೆ ಸಬ್ಬತ್ ದಿನ. ಆದರೆ ಅಲ್ಲಿ ರೋಗಿಗಳನ್ನು ಈತ ಗುಣಪಡಿಸ್ತಿರ್ತಾನೆ. ಸಬ್ಬತ್ ದಿನ ಹೋದಾಗ ಅಲ್ಲಿ ಕೈ ಬತ್ತಿದ ಮನುಷ್ಯನಿರ್ತಾನೆ ಪ್ರೇರೆ. ಆ ಮನುಷ್ಯನಿಗೆ 13ನೇ ವಾಕ್ಯ 12ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 12 verse 13th word. ಅಲ್ಲಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣವಾಗಿ ಮತ್ತೊಂದರ ಹಾಗೆ ಆಯಿತು, ವಾಸಿಯಾಯಿತು. ಹೌದು ಪ್ರೇರೆ. ಆಗ ಅಲ್ಲಿ ಸಮಾಜ ಮಂದಿರ ಅಧಿಕಾರಿಗಳು ಅಲ್ಲೂ ಕಡಿಯುತ್ತಾರೆ ಯೇಸುವಿಗೆ. ದಿನದಲ್ಲಿ 6 ದಿನಗಳಿಗೆ ವಾರಕ್ಕೆ ಆ ದಿನ ಬಂದು ಸ್ವಸ್ಥ ಮಾಡಿಕೊ ಎಂದು ಹೇಳುತ್ತಾರೆ. ಅದಕ್ಕೆ ಯೇಸು ಅವರಿಗೆ ಹೇಳ್ತಾನೆ ಪ್ರೇರೆ, ನೋಡ್ರಿ, ನೀವು ನಿಮ್ಮಲ್ಲಿ 11ನೇ ವಾಕ್ಯ ಪ್ರೇರೆ, 12ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 11ನೇ ವಾಕ್ಯ, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ 12ನೇ ವಾಕ್ಯ, ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನನ್ನು ಕರೆದು ನಿನ್ನ ಕೈ ಚಾಚು ಎಂದು ಹೇಳಿ ಆ ಕೈ ಮತ್ತೊಂದರ ಹಾಗೆ ಆಯಿತು ಪ್ರೇರೆ, ವಾಸಿ ಆಯಿತು ಸಂಪೂರ್ಣ. 14ನೇ ವಾಕ್ಯ, ಆದರೆ ಫರಿಸಾಯರು ಹೊರಕ್ಕೆ ಹೋಗಿ, ಆಚಾರ ಭಕ್ತರು ಹೊರಕ್ಕೆ ಹೋಗಿ ಏನು ಮಾಡಿದಾರಂತ ಪ್ರೇರೆ. 14ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ 14th chapter verse 14th word, 14ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 14ನೇ ವಾಕ್ಯ. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಯೇಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು. ಪ್ರೇರೆ, ಯೇಸು ಕೂಡ ದೇವಾಲಯಕ್ಕೆ ಹೋಗ್ತಿದ್ದ. ಆದರೆ ಫರಿಸಾಯರು ಹೇಳುವುದನ್ನು ಕೇಳುವುದಕ್ಕಲ್ಲ, ದೇವರು ಹೇಳಿದ್ದನ್ನು ಕೇಳುವುದಕ್ಕೆ ಹೋಗ್ತಿದ್ದ ಪ್ರೇರೆ. ಹೌದು ಪ್ರೇರೆ. ಆ ಸಬ್ಬತ್ ದಿನದಲ್ಲಿ ಆ ಕೈ ಬತ್ತಿದವನಿಗೆ ಯೇಸು ಸಂಪೂರ್ಣ ವಾಸಿ ಮಾಡಿದನು. ಅವರು ಯೇಸುವಿನ ಮೇಲೆ ಅಲ್ಲೂ ಕಡಿದರು ಪ್ರೇರೆ. ಕಾರಣ ಯೇಸು ಅಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ. ಹೌದು, ಅಸಾಧಾರಣ ಕಾರ್ಯ ಮಾಡುತ್ತಾನೆ. ಸೃಷ್ಟಿಕರ್ತನ ಕಾರ್ಯ ಮಾಡುತ್ತಾನೆ, ಆರೋಗ್ಯ ಕಾರ್ಯ ಮಾಡುತ್ತಾನೆ ಪ್ರೇರೆ. ದೇಹ ದೇವಾಲಯ, ದೇವರ ಆತ್ಮವಾಸಿಸುವ ಮಂದಿರ, ಅದನ್ನು ಸ್ವಸ್ಥ ಮಾಡುತ್ತಾನೆ. ಹೌದು, ಹೀಗೆ ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಡುತ್ತಾರೆ ಪ್ರೇರೆ. ಆ ಕೈ ಬತ್ತಿದವನಿಗೆ ಮತ್ತೊಂದರ ಕೈ ಅಂತ ಇನ್ನೊಂದು ಕೈ, ಚೆನ್ನಾಗಿದ್ದ ಕೈ ಒಂದಿತ್ತು, ಒಂದು ಚೆನ್ನಾಗಿದ್ದಿಲ್ಲ, ಒಂದು ಬತ್ತಿದ ಕೈ, ಒಂದು ಚೆನ್ನಾಗಿದ್ದ ಕೈ, ಪೂರ್ಣ 2 ಚಾರ್ಜ್ ಅಂದಾಗ 2 ಲೆವೆಲ್ ಆತ ಪ್ರೇರೆ, ಸಮವಾಗುತ್ತವೆ. ಆತನ ಶಿಷ್ಯರು ಆತನ ನಂಬಿಕೆ ಇಡುತ್ತಾರೆ. ಆದರೆ ಅದ್ಭುತ ಸೂಚಕ ಕಾರ್ಯಗಳು ಶಿಷ್ಯರಾಗಬೇಕೆಂದವರಿಗೆ ನಂಬಿಕೆ ಇಡಲು ಕಾರಣ ಆಗುತ್ತೆ ಪ್ರೇರೆ. ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ. ಯಾಕಂದರೆ ಯೇಸು ಯಾರಲ್ಲಿ ಅದ್ಭುತ ಸೂಚಕ ಕಾರ್ಯ ಮಾಡಿ ದುಡ್ಡಿಸ್ಕೊಳ್ತಿದ್ದಲ್ಲ ಪ್ರೇರೆ. ಹೌದು, ದುಡ್ಡಿಸ್ಕೊಳ್ಳೋದು ಇದ್ದರೆ ಅವ್ರ ಹಿಂದೆ ಇರುವ ಶಿಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ಉಚಿತವಾಗಿ ಕೊಡಲ್ಪಟ್ಟಿದೆ, ಉಚಿತವಾಗಿ ಕೊಡಿರಿ. ಅದು ಪ್ರೇರೆ. ದೇವರ ಆತ್ಮನವರಗಳು ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ, ಸಭೆಯ ಒಳಿತಿಗಾಗಿ. ಅದು ಪ್ರೇರೆ. ಕತ್ತಲೆಯಲ್ಲಿರುವ ಜನರಿಗೆ, ದರಿದ್ರತೆಯಲ್ಲಿರುವ ಜನರಿಗೆ, ಕುರುಬನಿಲ್ಲದ ಕುರಿಗಳಂತಿರುವ ಅಲೆಯುತ್ತಿರುವ ಜನರಿಗಾಗಿ ದೇವರ ಪಕ್ಷವಾಗಿ ನಿಂತು ಅವರನ್ನು ಅಂಧಕಾರದ ಬಲಹೀನ ಪಡಿಸುವ ಶಕ್ತಿಗಳನ್ನು ಬಿಡಿಸಲು ಉಚಿತವಾಗಿ ಕೊಡಲಾಗಿದೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಬಂದಿದ್ದು ಕಳೆದು ಹೋಗಿದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ. ಹೌದು ಪ್ರೇರೆ. ಕಳೆದು ಹೇಗೆ ಹೋಗ್ತದೆ ಪ್ರೇರೆ? ಕಳ್ಳನು ಕಳ್ಳತನ ಮಾಡಿದರೆ ಕಳೆದು ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಹೌದು, ಹೀಗೆ ಯೇಸುವಿನ ಶಿಷ್ಯರು ಆತನಲ್ಲಿ ವಿಶ್ವಾಸ ಇಟ್ಟರು ಎನ್ನುವ ವಿಷಯದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಅದು ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ
33ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 9 ವರ್ಸ್ 33 ವರ್ಡ್. ಇಲ್ಲಿ ಓದುವುದಾದರೆ, ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತಾಡುವವನಾದನು. ಅದಕ್ಕೆ ಆ ಜನರು, ಇಸ್ರಾಯೇಲ್ ಜನರಲ್ಲಿ ಇಂತಹ ಕಾರ್ಯವನ್ನು ಇಂದಿನವರೆಗೂ ಯಾರೂ ನೋಡಲಿಲ್ಲವೆಂದು ಬೆರಗಾದರು. 34ನೇ ವಾಕ್ಯ. ಆದರೆ ಫರಿಸಾಯರು, ಇವನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು. ಯೇಸು ಕ್ರಿಸ್ತನು ಒಬ್ಬ ದೆವ್ವ ಹಿಡಿದ ಮೂಕ ದೆವ್ವ, ಕಿವುಡ ದೆವ್ವ ಹಿಡಿದಾತನನ್ನು ಗುಣಪಡಿಸುತ್ತಾನೆ ಪ್ರೇರೆ, ಡೆಲಿವರೆನ್ಸ್ ಮಾಡುತ್ತಾನೆ, ಬಿಡುಗಡೆ. ಆತನ ಶಿಷ್ಯರು ದೆವ್ವ ಬಿಡಿಸಲು ಅಧಿಕಾರ ಹೊಂದಿರುತ್ತಾರೆ ಯೇಸುವಿನಿಂದ. ಆದರೆ ಆ ಹುಡುಗನಲ್ಲಿದ್ದ ದೆವ್ವವನ್ನು ಬಿಡಿಸಲಾಗಿರಲಿಕ್ಕೆ ಆಗಲಿಲ್ಲ. ಅವರ ತಂದೆ ಯೇಸುವಿನ ಬಳಿ ಕರೆತಂದಿರುತ್ತಾನೆ, ಸ್ವಾಮಿ, ನಿನಗೆ ಸಾಧ್ಯವಾದರೆ ನಿಮ್ಮ ಶಿಷ್ಯರಿಗೆ ಆಗಲಿಲ್ಲ ನನ್ನ ಮಗನಲ್ಲಿರುವ ಆ ದುರಾತ್ಮನಿಂದ, ದೆವ್ವದಿಂದ ಬಿಡಿಸಲು, ದುಷ್ಟಶಕ್ತಿಯನ್ನು ಬಿಡಿಸಲು, ಗುಣಪಡಿಸಲು, ಹೊರಗಟ್ಟಲು ನಿನ್ನಿಂದ ಆಗುವುದಾದರೆ ಗುಣಪಡಿಸುತ್ತೀಯೋ ಎಂದು ಕೇಳುತ್ತಾನೆ ಯೇಸುವಿನ ಬಳಿಗೆ ಬಂದು. ಆಗ ಯೇಸು ಹೇಳ್ತಾನೆ, ಇನ್ನೊಂದು ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ಮಾರ್ಕ್ ಸುವಾರ್ತೆಯಲ್ಲಿ, ನನ್ನಿಂದ ಆಗುವುದಾದರೆ ಎನ್ನುತ್ತೀಯೋ, ದೇವರನ್ನು ನಂಬುವವನಿಗೆ ಎಲ್ಲವೂ ಸಾಧ್ಯ. ಅದು ಪ್ರೇರೆ, ದೇವರನ್ನು ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂದು ತೋರಿಸಲೇ ಯೇಸು ಈ ಕಾರ್ಯಗಳನ್ನು ತನ್ನ ಶಿಷ್ಯರು ಆತನಲ್ಲಿ ನಂಬಿಕೆ ಇಡಲೇ ಮಾಡಿದನು ಪ್ರೇರೆ. ಆತನಿಗೆ ನಂಬಿಕೆ ಇದೆ ಯೇಸುವಿಗೆ. ಶಿಷ್ಯರಿಗೆ ನಂಬಿಕೆ ಬರಲು ಮತ್ತು ಅವರು ನಂಬಿಕೆಯಿಂದ ನನ್ನಂತೆ ಕತ್ತಲೆಯಲ್ಲಿರುವ, ಮರಣಾಂಧಕಾರದಲ್ಲಿರುವ ಜನರಿಗೆ ದೊಡ್ಡ ಬೆಳಕಾಗುವಂತೆ ಇವರು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಕೂಡ ಬೆಳಕಾಗಿದ್ದೀರಿ ಎನ್ನುವಂತೆ ಇವರು ಶಿಷ್ಯರು ಬೆಳಕಾಗಿರುವಂತೆ ಲೋಕಕ್ಕೆ ಅವರಲ್ಲಿ ವಿಶ್ವಾಸ ಹುಟ್ಟಿಸಿದ ಪ್ರೇರೆ. ಅದ್ಭುತ ಕಾರ್ಯ ಮಾಡುವ ಮುಖಾಂತರ ಎಲ್ಲಿ ನಿನ್ನ ಮಗನನ್ನು ಕರೆದುಕೊಂಡು ಬಾ. ವಿಶ್ವಾಸಭ್ರಷ್ಟ ಪೀಳಿಗೆ ಇನ್ನೆಷ್ಟು ಕಾಲ ನಿಮ್ಮ ಜೊತೆ ಇರಬೇಕೆಂದು ಆ ಅವಿಶ್ವಾಸ ಆ ಹುಡುಗನ ತಂದೆಗೆ ಗದರಿಸುತ್ತಾನೆ ಪ್ರೇರೆ. ಶಿಷ್ಯರನ್ನು ಗದರಿಸುವುದಿಲ್ಲ. ಶಿಷ್ಯರಲ್ಲಿ ವಿಶ್ವಾಸ ಕಡಿಮೆ ಇರುತ್ತದೆ. ಮೂಕ ದೆವ್ವ, ಕಿವುಡ ದೆವ್ವ ಇವುಗಳ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಖಾಲಿ ದೆವ್ವ ಬಿಡಿಸುವ ಅಧಿಕಾರ ಗೊತ್ತು ಅವರಿಗೆ. ದೆವ್ವಗಳಿಗೆ ಕೂಡ ಕಿವುಡ ಇರುತ್ತದೆ, ಮೂಕ ಇರುತ್ತದೆ ಅಂತ ಅವರಿಗೆ ಗೊತ್ತಿಲ್ಲ ಪ್ರೇರೆ. ಶಿಷ್ಯರನ್ನು ಬೈಯಲಿಲ್ಲ. ಅನೇಕರು ಶಿಷ್ಯರನ್ನು ಗದರಿಸಿದ, ಬೈದ ವಿಶ್ವಾಸಭ್ರಷ್ಟ ಪೀಳಿಗೆ ಎಂದು ಅಂತಾರೆ. ಇಲ್ಲದ್ರೆ ಇದೇ ರೀತಿ ಅನೇಕರಿ ವಾಕ್ಯಗಳನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ ಪ್ರೇರೆ, ತಪ್ಪು ಭಾವನೆ ಮಾಡಿಕೊಂಡಿದ್ದಾರೆ. ಅದು ವಿಶ್ವಾಸ ಶಿಷ್ಯರಿಗಿತ್ತು. ಎಲ್ಲ ದೆವ್ವ ಬಿಡಿಸಿದ್ರು, ಇದನ್ನು ಮಾತ್ರ ಬಿಡಿಸಿದ್ದಿಲ್ಲ. ಕಾರಣ ಮೂಕ ದೆವ್ವ, ಕಿವುಡ ದೆವ್ವ ಅವರ ತಂದೆಯನ್ನು ಗದರಿಸುತ್ತಾನೆ, ವಿಶ್ವಾಸಭ್ರಷ್ಟ ಪೀಳಿಗೆಯೇ. ಯಾಕೆಂದರೆ ಯೇಸುವೆ ನಿನಗೆ ಆಗುವುದಾದರೆ ಎಂದು ಕೇಳಿರುತ್ತಾನೆ. ಯೇಸುವಿಗೆ ಆಗುತ್ತದೆ ಎಂದು ಬರಲಿಲ್ಲ. ಅವಿಶ್ವಾಸದಿಂದಲೇ ವಿಶ್ವಾಸಭ್ರಷ್ಟ ಪೀಳಿಗೆಯೇ, ಇನ್ನೆಷ್ಟು ಕಾಲ ವಿಶ್ವಾಸಭ್ರಷ್ಟ ಸಂತಾನವೇ, ಇನ್ನೆಷ್ಟು ಕಾಲ ನಿಮ್ಮ ಸಂಗಡ ಇರಬೇಕು ಎಂದಾಗ, ಸ್ವಾಮಿ ನನಗೆ ವಿಶ್ವಾಸ ಕಡಿಮೆಯಾಗಿದ್ದರೆ ಸಹಾಯ ಮಾಡು, ಹೆಚ್ಚಿಸು ಎಂದು ಕೇಳಿಕೊಳ್ಳುತ್ತಾನೆ ಆ ತಂದೆ. ಎಲ್ಲಿ ನಿನ್ನ ಮಗನನ್ನು ತಗೊಂಡು ಬಾ ಅಂದಾಗ ಆತನ ಮಗನು ಬರುತ್ತಲೇ ಯೇಸುವನ್ನು ನೋಡುತ್ತಲೇ ನೊರೆ ಕಾರಿಕೊಂಡು ಬಾಯಿಂದ ನೊರೆ ಬುರುಗು ಬಂದು ಬಿದ್ದು ಬಿಡುತ್ತಾನೆ ನೆಲಕ್ಕೆ, ಒದ್ದಾಡುತ್ತಾನೆ. ಯೇಸು ಇವನಿಗೆ ಎಷ್ಟು ಕಾಲದಿಂದ ಆಗುತ್ತದೆ ಅಂದಾಗ, ಚಿಕ್ಕಂದಿನಿಂದಲೇ ಈ ದೆವ್ವವು ಇವನನ್ನು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳಿಸಿ ಧುಮುಕಿಸಿ ಸಾಯಿಸಬೇಕೆಂದು ಪ್ರಯತ್ನಿಸಿದೆ. ಆದರೆ ಆಶ್ಚರ್ಯಕರವಾಗಿ ಬದುಕು ಉಳಿದಿದ್ದಾನೆ ಇಲ್ಲಿವರೆಗೆ ಎಂದು ಹೇಳಿದಾಗ ಆಗ ಯೇಸು ಹೇಳುತ್ತಾನೆ, ಆ ಹುಡುಗನಲ್ಲಿರುವ, ಆ ತಂದೆಯ ಮಗನಲ್ಲಿ ದೇಹದಲ್ಲಿರುವ ದುರಾತ್ಮಕ್ಕೆ, ಎಲ್ಲ ಈ ಕಿವುಡಾದ ಮೂಕ ದೆವ್ವವೇ, ಕಿವುಡು ಮೂಕ ದೆವ್ವವೇ, ಇನ್ನು ಮೇಲೆ ಇವನ ಮೇಲೆ ಪ್ರವೇಶ ಮಾಡಬಾರದೆಂದು ನಿನಗೆ ಆಜ್ಞಾಪಿಸುತ್ತೇನೆ, ಇವನನ್ನು ಬಿಟ್ಟು ತೊಲಗು ಎಂದು ಆಜ್ಞಾಪಿಸುತ್ತೇನೆ ಎಂದು ಹೇಳ್ತಾನೆ. ಕೂಡಲೇ ಆ ಹುಡುಗನು ನೊರೆಕಾರುತ್ತನ್ನು ಬಿಟ್ಟು ಸತ್ತವನಂತೆ ಬಿದ್ದು ಬಿಡುತ್ತಾನೆ. ಕಾರಣ ದುರಾತ್ಮ ಹೊರಟು ಹೋಗುತ್ತದೆ ದೇಹದಿಂದ. ಎಲ್ಲರೂ ಬಾಲಕನು ಸತ್ತನು, ಆತನು ದೇಹವನ್ನು ಕದಲಿಸ್ತಿಲ್ಲ ಎಂದುಕೊಂಡರು, ನಿಶಬ್ದರಾದರು. ಆದರೆ ಯೇಸು ಆ ಬಾಲಕನ ಕೈಯನ್ನು ಹಿಡಿದು ಎಬ್ಬಿಸಿ ಜೀವಂತಗಳು ಎದ್ದನ ಪ್ರೇರೆ ಬಾಲಕ ಆ ತಂದೆಯ ಕೈಗೆ ಒಪ್ಪಿಸುತ್ತಾನೆ. ಅದು ಪ್ರೇರೆ. ಆಗ ಎಲ್ಲರೂ ದೇವರನ್ನು ಕೊಂಡಾಡುತ್ತಾರೆ ಪ್ರೇರೆ. ಅದನ್ನು ಫರಿಸಾಯರು ಶಾಸ್ತ್ರಿಗಳು ನೋಡಿ, ಇವನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎನ್ನುತ್ತಾರೆ. ಇಲ್ಲ ಪ್ರೇರೆ, ದೆವ್ವಗಳ ವಿರುದ್ಧವಾಗಿ
ಜಗಳ ಆಡುವುದಿಲ್ಲ. ಜಗಳ ಆಡಿದರೂ ಕೂಡ ಅವು ಬಿಡಿಸುವುದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ದೆವ್ವಗಳನ್ನು ಬಿಡಿಸೋ ಸಾಧ್ಯವಿಲ್ಲ. ಇನ್ನೂ 4-5 ದೆವ್ವಗಳನ್ನು ತಂದಾಗುತ್ತದೆ. ಒಂದು ದೆವ್ವ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ನಂತರ, ಅಂದರೆ ಯಾರನ್ನು ದೇವರ ಮನುಷ್ಯ ಪ್ರಾರ್ಥನೆ ಮಾಡಿದ ನಂತರ, ಆತನಿಗೆ ಬಿಡುಗಡೆ ಆದ ನಂತರ ಒಣ ನೆಲದಲ್ಲಿ ತಿರುಗಾಡುತ್ತದೆ ಪ್ರೇರೆ. ಅದಕ್ಕೆ ಸ್ಥಳ ಇಲ್ಲದ ಕಾರಣ, ಅಂದರೆ ದೆವ್ವಗಳಿಗೆ ಸ್ಥಳ, ಮನೆ, ಮನುಷ್ಯನ ದೇಹ ಪ್ರೇರೆ. ಅಲ್ಲಿವರೆಗೆ ಅಲ್ಲಿ ತಿರುಗಾಡುತ್ತವೆ ಅಷ್ಟೇ, ನಿಜವಾದ ಸ್ಥಳ ಅಲ್ಲ ಅವ್ರದ್ದು. ಹೀಗೆ ಅದು ಹೋಗಿ ಮತ್ತೆ ಬಂದು ನೋಡ್ತಾನೆ ಪ್ರೇರೆ. ಒಬ್ಬನ ವ್ಯಕ್ತಿಯಿಂದ ಹೊರಗಡೆ ಹೋದ ನಂತರ ದೆವ್ವ ಅದು ಚೊಕ್ಕಟವಾಗಿರುವುದನ್ನು, ಗೂಡಿಸಿ ಸಾರಿಸಿರುವುದನ್ನು, ಸುಂದರವಾಗಿರುವುದನ್ನು ನೋಡಿ, ಒಳಗಡೆ ಯಾರೂ ಇಲ್ಲದಿರುವುದನ್ನು ನೋಡಿ, ಅಂದರೆ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಆಗುತ್ತಾನೆ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಪುರುಷನ ನಿಂತುಕೊಳ್ಳ ಪ್ರೇರೆ. ಆಕೆ ಮತ್ತೆ ಯೇಸುವಿನ ವಾಕ್ಯ ಪ್ರಕಾರ ನಡೆಯುತ್ತಿರಬೇಕು. ಇಲ್ಲ ಲೋಕ ಪ್ರಕಾರ ನಡೆಯುತ್ತೇನೆ, ಯೇಸು ಗುಣಪಡಿಸುವುದಕ್ಕೆ ಮಾತ್ರ ಬೇಕು ದೆವ್ವಗಳಿಂದ, ನಾನು ದೆವ್ವಗಳನ್ನು ಕಟ್ಟಿಕೊಳ್ತಾ ಇರ್ತೇನೆ ಅಂದರೆ 7 ದೆವ್ವ ವಾಪಸ್ ಬರ್ತವೆ ಪ್ರೇರೆ. ಅದರಿಂದ ಆ ದೆವ್ವ ಮತ್ತೆ ಬಂದು ನೋಡಿದಾಗ ಯಾರಿಲ್ಲದಿರುವುದನ್ನು ನೋಡಿ, ಸುಂದರವಾಗಿರುವುದನ್ನು ನೋಡಿ ಮನೆ ಅವಾಗಿನಗಿಂತ ಇನ್ನು ತನಗಿಂತ ಕೆಟ್ಟವುಗಳಾದ 7 ದೆವ್ವಗಳನ್ನು ಕರೆದುಕೊಂಡು ಬಂದು ವಾಸ ಮಾಡುತ್ತದೆ ಪ್ರೇರೆ. ಆಗ ಆ ವ್ಯಕ್ತಿಯ ಸ್ಥಿತಿ ಮೊದಲಿಗಿಂತ ಅಧೋಗತಿಗೆ ಇಳಿಯುತ್ತದೆ ಎಂದು ಯೇಸು ಹೇಳಿದ್ದಾನೆ. ಅದೇ ಸ್ಥಿತಿ ಈಗಿನ ಪೀಳಿಗೆಗೆ ಸಂಭವಿಸುತ್ತದೆ ಎಂದು ಹೇಳಿದ್ದಾನೆ ಪ್ರೇರೆ. ಈಗಿನ ಪೀಳಿಗೆ ಅನೇಕರು ಯೇಸುವಿನ ಹೆಸರಿನಲ್ಲಿ ಗುಣವಾಗುತ್ತಾರೆ ಪ್ರೇರೆ. ಅದಕ್ಕೋಸ್ಕರ ಉದ್ದೇಶಕ್ಕೆ ಬರುತ್ತಾರೆ. ಆದರೆ ನಂತರ ತಮ್ಮ ಉದ್ದೇಶಕ್ಕಾಗಿ, ಲೋಕದ ಉದ್ದೇಶಕ್ಕಾಗಿ, ಶರೀರ ಉದ್ದೇಶಕ್ಕಾಗಿ, ಸೈತಾನ ಉದ್ದೇಶಕ್ಕಾಗಿ ಜೀವಿಸುತ್ತಾರೆ. ದೇವರ ಚಿತ್ತಕ್ಕಾಗಿ ಜೀವಿಸುವುದಿಲ್ಲ ಪ್ರೇರೆ. ನಿಮಗೆ ಒಂದು ಹುಡುಗಿ ಬೇಕು ಎನ್ನುವುದು ಮನುಷ್ಯರ ಚಿತ್ತ, ನಿಮಗೆ ಹುಡುಗ ಬೇಕೆನ್ನುವುದು ಮನುಷ್ಯರ ಚಿತ್ತ. ದೊರಕಿದರೆ ಹುಡುಗಿ ಹೊರವದು ಮನುಷ್ಯ ಚಿತ್ತ ನೆರವೇರುತ್ತಲ್ಲಿ. ಇಲ್ಲಿ ದೇವರ ಚಿತ್ತ ಎಲ್ಲಿ ನೆರವೇರಿತು ಪ್ರೇರೆ? ದೇವರ ಚಿತ್ತವನ್ನು ನೆರವೇರಿಸಬೇಕು. ತಕ್ಕ ಕಾಲದಲ್ಲಿ ಆತ ಸದುತ್ತರ ಕೊಡುತ್ತಾನೆ ಪ್ರೇರೆ. ದೇವರ ರಾಜ್ಯಕ್ಕೆ ನೀತಿಗೆ ಜೀವಿಸಿರಿ, ನಿಮಗೆ ಅಗತ್ಯಗಳು ನಿಮ್ಮನ್ನು ಹಿಂಬಾಲಿಸಿ ಬರುತ್ತವೆ ಎಂದು ಹೇಳಿದ್ದಾನೆ ಪ್ರೇರೆ. ಹೀಗೆ ಯೇಸುವಿನ ಶಿಷ್ಯರು ಆತನ ನಂಬಿಕೆ ಇಡುತ್ತಾರೆ ಪ್ರೇರೆ. ಯಾಕೆ ಮೂಕ ದೆವ್ವ, ಕಿವುಡ ದೆವ್ವವನ್ನು ಬಿಡಿಸಿದ, ಹೌದು, ಮತ್ತು ಹುಟ್ಟು ಕುಂಟರು, ಗುಣವುಳ್ಳವರನ್ನು ಬಿಡಿಸಿದ, ಗುಣ ಮಾಡಿದ ಪ್ರೇರೆ. ಮತ್ತು ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 13 ವರ್ಸ್ 13th ವರ್ಡ್, 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಇಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಒಬ್ಬ ಹೆಂಗಸನ್ನು ಸ್ವಸ್ಥ ಮಾಡಿದ್ದು. ಮತ್ತೆ ಸಬ್ಬತ್ ದಿನ ಹೋಗುತ್ತಿರ್ತಾನೆ, ಶನಿವಾರ, ಹಳೆ ಒಡಂಬಡಿಕೆ ಪ್ರಕಾರ ದೇವರ ದಿನ ಸಬ್ಬತ್. ಅಲ್ಲಿ ಸಭಾ ಮಂದಿರದಲ್ಲಿ, ಚರ್ಚಿನಲ್ಲಿರುವಾಗ ಹಳೆ ಒಡಂಬಡಿಕೆ ಪ್ರಕಾರ ಸಬ್ಬತ್, ಸಭಾ ಮಂದಿರ, ಸಮಾಜ ಮಂದಿರ, ಇಂದು ಚರ್ಚ್ ಅಂತೇವೆ. ಅಲ್ಲಿ ಆಕೆ ಮೈಯಲ್ಲಿ ನೆಟ್ಟಗಿಲ್ಲದಕ್ಕಿರ್ತಾಳೆ ಪ್ರೇರೆ. ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟ ಕೂಡಲೇ ಆಕೆ ನೆಟ್ಟಗಾಗುತ್ತಾಳೆ. ಗೂನಿ ಸ್ತ್ರೀ, ನಡು ಬಗ್ಗಿ ಹೋಗಿರ್ತದೆ, ಹೌದು. ಅಲ್ಲಿ ಕೂಡ ರೋಷಗೊಳ್ಳುತ್ತಾರೆ ಸಮಾಜ ಮಂದಿರದವರು. ಸಬ್ಬತ್ ದಿನ ಈ ಕೆಲಸ ಮಾಡಿದನಲ್ಲ, ನೀವು 6 ದಿವಸಗಳಿವೆ ವಾರಕ್ಕೆ, ಆ ದಿನಗಳಲ್ಲಿ ಮಾಡಿಸಿಕೊಳ್ಳಿರಿ ಸ್ವಸ್ಥತೆ, ಇಂದು ಮಾತ್ರ ಬೇಡ. ಈ ಮಾತನ್ನು ಕೇಳಿ ಯೇಸು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ 15ನೇ ವಾಕ್ಯ 13ನೇ ಅಧ್ಯಾಯ ಮತ್ತು ಲೂಕ ಸುವಾರ್ತೆ 13ನೇ ಅಧ್ಯಾಯ 15ನೇ ವಾಕ್ಯ. ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯನ್ನು ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡ್ಕೊಂಡು ಹೋಗುತ್ತಾನಲ್ಲವೇ? 16ನೇ ವಾಕ್ಯ. ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳಾಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು? 14 ವರ್ಷಗಳಿಂದ ಇಲ್ಲಿ ಸೈತಾನನು 18 ವರ್ಷಗಳಿಂದ ಸೈತಾನನ್ನು ಕಟ್ಟಿ ಹಾಕಿದ್ನಂತ ಆಕೆಯನ್ನು, ಬೆನ್ನನ್ನು, ಗೂನಿಯಾಗಿರುವಂತೆ. ಇಂದಿನ ಬೋಧಕರಾದರು ಇದು ಹ್ಯಾಂಡಿಕ್ಯಾಪ್, ಹುಟ್ಟುವಾಗ ಆಕೆ ದೇಹದಲ್ಲಾಗಿರುವ ಪರಿಣಾಮ ಅಂತಾರೆ. ಆದರೆ ಎಲ್ಲ ಆಗಿಲ್ಲ ಪ್ರೇರೆ, ಸೈತಾನನ್ನು ಬಂಧಿಸಿದ ಕಾರ್ಯಗಳು ಇರುತ್ತವೆ. ಇದು ಯಾರಿಗೆ ಗೊತ್ತಾಗುತ್ತದೆ ಪ್ರೇರೆ? ಯೇಸುವಿನ ಶಿಷ್ಯರಿಗೆ, ಯೇಸುವಿನ ನಂಬಿಕೆ ಇಟ್ಟವರಿಗೆ. ಹೌದ್ರಿ, 18 ವರ್ಷಗಳಿಂದ ಸೈತಾನ್ ಕಟ್ಟಿ ಹಾಕಿದ ಅಬ್ರಹಾಮ ವಂಶದೊಳಗಿರುವ ಈಕೆಯನ್ನು ಸಬ್ಬತ್ ದಿನ ಕಟ್ಟೆಯೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪು ಕೂಡಿದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಹೌದ್ರಿ, ಯೇಸುವಿನಿಂದ ಆಗುವ ಮಹತ್ ಕಾರ್ಯಗಳಿಗಾಗಿ ಗುಂಪು ಕೂಡಿದ ಜನ ಸಂತೋಷಪಟ್ಟರು.
ಯಾರು ಹಲ್ಲು ಕಡಿಯುತ್ತಾರೆ ಪ್ರೇರೆ? ವಿರೋಧಿಗಳು, ಫರಿಸಾಯರು, ಶಾಸ್ತ್ರಿಗಳು.